ಹಾಯ್ ನಮಸ್ತೆ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಅಂದ್ರೆ ರಾಜ್ಯದ ಬಿಪಿಎಲ್ ಕಾರ್ಡ್ದಾರರಿಗೆ ಒಂದು ಗುಡ್ ನ್ಯೂಸ್ ಇದೆ. ಈಗಾಗಲೇ ನಮ್ಗೆಲ್ಲ ಗೊತ್ತಿರೋ ಹಾಗೆ ಅನೇಕ ಮಂದಿ ಕಾರ್ಡ್ ಕ್ಯಾನ್ಸಲ್ ಆಗಿದೆ. ಕಾರಣ ಅಂದ್ರೆ ಆದಾಯ ಮಿತಿ, ತೆರಿಗೆ ಪಾವತಿ, ಮನೆ, ಕೆಲಸ ಹೀಗೆ ಹಲವು ಕಾರಣ ಇದೆ. ಆದ್ರೆ ಈಗ ಸರ್ಕಾರ ಬಿಪಿಎಲ್ ಕಾರ್ಡ್ ಪಡೆಯಲು ಇರುವ ಆದಾಯ ಮಿತಿಯನ್ನ ಪರಿಷ್ಕರಣೆ ಮಾಡಲು ಚಿಂತನೆ ನಡೆಸ್ತಿದ್ಯಂತೆ. ಈ ಬಗ್ಗೆ ಖುದ್ದು ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪ ಮಾಹಿತಿ ನೀಡಿದ್ದಾರೆ. ಹಾಗಾದ್ರೆ ಈ ಹಿಂದೆ ಆದಾಯ ಮಿತಿ ಎಷ್ಟಿತ್ತು, ಈಗ ಎಷ್ಟಾಗತ್ತೆ, ಕಾರ್ಡ್ ಕ್ಯಾನ್ಸಲ್ ಆಗಿರೋರು ಏನ್ ಮಾಡ್ಬೇಕು, ಈ ಎಲ್ಲದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕಂದ್ರೆ ಈ ವಿಡಿಯೋವನ್ನ ಪೂರ್ತಿ ನೋಡಿ. ಹಾಗೆ ಒಂದ್ ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು, ನಮ್ಗೆಲ್ಲ ಗೊತ್ತಿರೋ ಹಾಗೆ ಈಗ ಕಳೆದ 2-3 ತಿಂಗಳಿಂದ ರಾಜ್ಯದಲ್ಲಿ ಅನೇಕ ಮಂದಿಯ ಬಿಪಿಎಲ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ. ಈ ಬಗ್ಗೆ ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪ ಮಾತನಾಡಿ, ಬಿಪಿಎಲ್ ಕಾರ್ಡ್ ಪಡೆಯಲು ಇರುವಂತಹ ಆದಾಯ ಮಿತಿ ಬದಲಾವಣೆ ಬಗ್ಗೆ ಚಿಂತನೆ ನಡೆದಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಮೊದಲನೇದಾಗಿ ಬಿಪಿಎಲ್ ಕಾರ್ಡ್ ಪಡೆಯಲು ಆದಾಯ ಮಿತಿ ಬದಲಾವಣೆ ಬಗ್ಗೆ ಮಾತನಾಡೋಣ. ಸಚಿವ ಕೆ.ಎಚ್. ಮುನಿಯಪ್ಪ ಹೇಳಿದ್ದೇನಂತಂದ್ರೆ, ಈಗ ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ ಬಿಪಿಎಲ್ ಕಾರ್ಡ್ ಪಡೆಯಲು ವಾರ್ಷಿಕ ಆದಾಯ 1,20,000 ರೂಪಾಯಿಗಿಂತ ಕಡಿಮೆ ಇರಬೇಕು ಅಂತ ಹೇಳಿದ್ದಾರೆ. ಆದ್ರೆ ಈಗ ಇದನ್ನ ಬದಲಾಯಿಸುವ ಬಗ್ಗೆ ಚಿಂತನೆ ನಡೀತಿದೆ. ಯಾಕಂತಂದ್ರೆ ಈಗ ಕೂಲಿ ಕೆಲಸ ಮಾಡೋರಿಗೂ ಸಹ ಅಂದಾಜು ಪ್ರತಿದಿನ 500 ರೂಪಾಯಿ ಸಿಗುತ್ತೆ ಅಂತ ಅಂದ್ಕೊಳ್ಳೋಣ. ವರ್ಷಕ್ಕೆ ಅದು 1,80,000 ರೂಪಾಯಿಗಿಂತ ಹೆಚ್ಚಾಗುತ್ತೆ. ಹೀಗಾಗಿ ನಿಜವಾದ ಬಡವರಿಗೆ ಮಾತ್ರ ಈ ಬಿಪಿಎಲ್ ಕಾರ್ಡ್ ಸಿಗ್ಬೇಕು ಅಂತ ಹೇಳಿ ಆದಾಯ ಮಿತಿಯನ್ನ ಹೆಚ್ಚಿಸುವ ಯೋಚನೆ ನಡೀತಿದ್ಯಂತೆ. ಈಗ ಉದಾಹರಣೆಗೆ ನಾ ಹೇಳ್ದಂತೆ ಒಬ್ಬ ಕೂಲಿ ಕೆಲಸ ಮಾಡೋರಿಗೂ ಸಹ ಅಂದಾಜು ದಿನಕ್ಕೆ 500 ರೂಪಾಯಿ ಸಿಗುತ್ತೆ ಅಂತ ಅಂದ್ಕೊಳ್ಳೋಣ. ವರ್ಷಕ್ಕೆ ಅದು ಸುಮಾರು 1,82,000 ಆಗತ್ತೆ. ಈಗಿನ ನಿಯಮದ ಪ್ರಕಾರ ಅವರಿಗೆ ಬಿಪಿಎಲ್ ಕಾರ್ಡ್ ಸಿಗೋದಿಲ್ಲ. ಆದ್ರೆ ಅವರು ನಿಜವಾಗಿ ಬಡವರು ಸಹ ಇರಬಹುದು. ಹೀಗಾಗಿ ಮಿತಿಯನ್ನ ಪರಿಷ್ಕರಿಸಿ 1,80,000ಕ್ಕೆ ಹೆಚ್ಚಿಸುವ ಬಗ್ಗೆ ಚರ್ಚೆ ನಡೀತಿದೆ ಅಂತ ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪ ಮಾಹಿತಿ ನೀಡಿದ್ದಾರೆ. ಎರಡನೇದಾಗಿ ರಾಜ್ಯದಲ್ಲಿ ಶಂಕಾಸ್ಪದ ಬಿಪಿಎಲ್ ಕಾರ್ಡ್ಗಳ ಬಗ್ಗೆ ಮಾತಾಡೋಣ. ಅಂದ್ರೆ ಕೇಂದ್ರ ಸರ್ಕಾರ 7,75,206 ಜನರನ್ನ ಶಂಕಾಸ್ಪದ ಫಲಾನುಭವಿಗಳು ಅಂತ ಗುರುತಿಸಿದೆ. ಅಂದ್ರೆ ಇವರು ಬಿಪಿಎಲ್ ಕಾರ್ಡ್ ಪಡೆಯಲು ಅರ್ಹರಲ್ಲ ಅಂತ ಗುರುತಿಸಿದೆ. ರಾಜ್ಯದಲ್ಲಿ ಒಟ್ಟು 4.53 ಲಕ್ಷ ಬಿಪಿಎಲ್ ಕಾರ್ಡ್ ಮತ್ತು 1.25 ಲಕ್ಷ ಎಪಿಎಲ್ ಕಾರ್ಡ್ಗಳಿವೆ. ಜನಸಂಖ್ಯೆಗೆ ಹೋಲಿಸಿದ್ರೆ 73% ಕುಟುಂಬಗಳು ಬಿಪಿಎಲ್ ಕಾರ್ಡ್ ಹೊಂದಿವೆ. ಆದ್ರೆ ಅದು 50% ಇರಬೇಕಿತ್ತು. ಯಾಕಂತಂದ್ರೆ ಕರ್ನಾಟಕ ಜಿಎಸ್ಟಿ ಮತ್ತು ಆದಾಯ ತೆರಿಗೆಯಲ್ಲಿ ದೇಶದಲ್ಲಿ ಮುಂಚೂಣಿಯಲ್ಲಿದೆ. ಅಂದ್ರೆ ನಮ್ಮ ರಾಜ್ಯದಲ್ಲಿ ಹೆಚ್ಚು ಜನರು ಉತ್ತಮ ಆದಾಯ ಹೊಂದಿದ್ದಾರೆ ಅಂತ ಲೆಕ್ಕಾಚಾರ. ಉದಾಹರಣೆಗೆ ಒಂದೂರಿನಲ್ಲಿ 100 ಕುಟುಂಬಗಳಿದೆ ಅಂತ ಅನ್ಕೊಳ್ಳೋಣ. ಸಾಮಾನ್ಯವಾಗಿ ಇದರಲ್ಲಿ 50 ಕುಟುಂಬಗಳು ಮಾತ್ರ ಬಿಪಿಎಲ್ ಆಗಿರಬೇಕು. ಆದ್ರೆ ಈಗ 73ಕ್ಕೂ ಹೆಚ್ಚು ಕುಟುಂಬಗಳು ಈ ಬಿಪಿಎಲ್ ಕಾರ್ಡ್ ಪಡೆದಿದೆ. ಇದರಿಂದ ಅರ್ಹರಲ್ಲದವರು ಕೂಡ ಪಡಿತರ ಪಡಿತಿದ್ದಾರೆ ಎಂದು ಸರ್ಕಾರ ಭಾವಿಸ್ತಾ ಇದೆ. ಹೀಗಾಗಿ ಶಂಕಾಸ್ಪದರನ್ನ ಅಂದ್ರೆ ಬಿಪಿಎಲ್ ಕಾರ್ಡ್ಗೆ ಅರ್ಹರಲ್ಲದವರನ್ನ ಪರಿಶೀಲಿಸ್ತಾ ಇದ್ದಾರಂತೆ. ಇನ್ನು ಮೂರನೇದು ಬಿಪಿಎಲ್ ಕಾರ್ಡ್ ಪಡೆಯುವ ಮತ್ತು ಹೊರಗಿಡುವ ನಿಯಮಗಳ ಬಗ್ಗೆ ತಿಳ್ಕೊಳ್ಳೋಣ. 2017ರಲ್ಲಿ ಸರ್ಕಾರ ಮಾನದಂಡಗಳನ್ನ ರೂಪಿಸಿತು. ಅದರ ಪ್ರಕಾರ ಸರ್ಕಾರಿ ಅಥವಾ ಅನುದಾನಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ನೌಕರರು, ಆದಾಯ ತೆರಿಗೆ ಅಥವಾ ಜಿಎಸ್ಟಿ ಪಾವತಿ ಮಾಡುವ ಕುಟುಂಬಗಳು ಬಿಪಿಎಲ್ ಕಾರ್ಡ್ ಪಡೆಯಲು ಅರ್ಹರಲ್ಲ ಅಂತ ಹೇಳಿತ್ತು. ಈಗ ಆದಾಯ ಮಿತಿ ಬದಲಾವಣೆಯ ಚಿಂತನೆಯಿಂದಾಗಿ ತಾತ್ಕಾಲಿಕವಾಗಿ ಯಾವುದೇ ಕಾರ್ಡ್ ರದ್ದು ಮಾಡದಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಹೊಸ ಕಾರ್ಡ್ ಪಡೆಯಲು ಸದ್ಯ ವೈದ್ಯಕೀಯ ಕಾರಣಗಳಿಗೆ ಮಾತ್ರ ಅವಕಾಶ ಇದೆ. ಉದಾಹರಣೆಗೆ ನೀವು ಸರ್ಕಾರಿ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ರೆ ನಿಮ್ಮ ಕುಟುಂಬಕ್ಕೆ ಬಿಪಿಎಲ್ ಕಾರ್ಡ್ ಸಿಗೋದಿಲ್ಲ. ಅಥವಾ ನೀವು ವ್ಯಾಪಾರ ಮಾಡಿ ಜಿಎಸ್ಟಿ ಪಾವತಿ ಮಾಡ್ತಿದ್ರು ಕೂಡ ಇದು ಅರ್ಹರಲ್ಲ. ಆದ್ರೆ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಗಂಭೀರ ಅನಾರೋಗ್ಯದಿಂದ ಬಳಲ್ತಿದ್ರೆ ವೈದ್ಯರ ಸರ್ಟಿಫಿಕೇಟ್ ನೀಡಿ ಹೊಸ ಬಿಪಿಎಲ್ ಕಾರ್ಡ್ ಪಡಿಬಹುದು. ಕೊನೆಯದಾಗಿ ನೀವು ಅರ್ಹರಿದ್ದು ಬಿಪಿಎಲ್ ಕಾರ್ಡ್ ರದ್ದಾದ್ರೆ ಏನ್ ಮಾಡ್ಬೇಕು? ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ನೌಕರಿ ಸೇರಿದ ಕಾರಣದಿಂದ ಬಿಪಿಎಲ್ ಕಾರ್ಡ್ ರದ್ದಾಗಿದ್ರೆ ಅದನ್ನ ಪುನಃ ಪಡಿಬಹುದು. ಹೇಗೆ ಅಂತ ಅಂದ್ರೆ, ನೌಕರಿ ಸೇರಿದವರು ನಿಮ್ಮೊಂದಿಗೆ ವಾಸವಿಲ್ಲ ಅಂತ ಕಾರಣ ನೀಡಿ ಸಂಬಂಧಪಟ್ಟ ತಹಶೀಲ್ದಾರರಿಗೆ ಅರ್ಜಿ ಸಲ್ಲಿಸಬೇಕು. 15 ದಿನಗಳ ಒಳಗೆ ಕಾರ್ಡ್ ಮರಳಿ ನೀಡ್ತಾರೆ. ಉದಾಹರಣೆಗೆ ನಿಮ್ಮ ಮಗ ಬೆಂಗಳೂರಿನಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಅದರ ಕಾರಣದಿಂದ ನಿಮ್ಮ ಮನೆಯ ಬಿಪಿಎಲ್ ಕಾರ್ಡ್ ರದ್ದಾಗಿದ್ರೆ ನೀವು ಅದನ್ನ ಹೇಳಬಹುದು. ನನ್ನ ಮಗ ನಮ್ಮೊಂದಿಗೆ ಇಲ್ಲ, ಅವನು ಬೇರೆ ಕಡೆ ವಾಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ಇದಕ್ಕೆ ಪುರಾವೆ ನೀಡಿ ನೀವು ತಹಶೀಲ್ದಾರರ ಬಳಿ ಮತ್ತೆ ಅರ್ಜಿ ಹಾಕಬಹುದು. 15 ದಿನದಲ್ಲಿ ನಿಮ್ಗೆ ಕಾರ್ಡ್ ವಾಪಸ್ ಬರುತ್ತೆ. ಒಟ್ನಲ್ಲಿ ಸರ್ಕಾರ ನಿಜವಾದ ಬಡವರಿಗೆ ಮಾತ್ರ ಈ ಎಲ್ಲಾ ಸೌಲಭ್ಯ ಸಿಗ್ಬೇಕು ಅಂತ ಈ ರೀತಿ ಪರಿಷ್ಕರಣೆ ಮಾಡ್ತಿದೆ. ನಿಮ್ಗೆ ಇನ್ನು ಹೆಚ್ಚಿನ ವಿವರ ಬೇಕಿದ್ರೆ ಸ್ಥಳೀಯ ಆಹಾರ ಇಲಾಖೆ ಅಥವಾ ತಹಶೀಲ್ದಾರನ್ನ ಸಂಪರ್ಕಿಸಬಹುದು.